ಜನಗಳು ನಮ್ಮನ್ನು ಯಾರು ಕ್ಯಾಕರ್ಸ್ ಮಕ್ಕಳಿದವರು ನಾವು ಎಮ್ ಎಲ್ ಎ ಇನ್ನೂವರೆಗೂ ಬಂದು ನೋಡೇ ಇಲ್ಲ. ಎಮ್ ಎಲ್ ಎ ಅಂತೂ ಇನ್ನೂವರೆಗೂ ಕಾಲೇ ಇಕ್ಕಿಲ್ಲ. ಶಾಸಕರು ಬರ್ತಾ ಇಲ್ಲ, ಕೇಳ್ತಾ ಇಲ್ಲ. ನಗರ ಪಾಲಿಕೆ ಅಧಿಕಾರಿಗಳು ಇದ್ರೂ ಸತ್ತೋದಂಗೆ ಅವರೇ. ಇನ್ನು ಕಾಂಗ್ರೆಸ್ ಪಕ್ಷ ತುಮಕೂರು ನಗರದಲ್ಲಿ ಇದ್ರೂ ಕೂಡ ಸತ್ತೋಗಂಗೈತೆ. ನಮಸ್ಕಾರ, ಆನ್ಲೈನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆದಿಂದ ನಾನು ಇಷ್ಟಿಯಾಗ ಅಹಮದ್ ನಿಶ್ಚಿನ್ನು. ಎಲೆಕ್ಷನಲ್ಲಿ ಬಂದಾಗ ಅದೇ ನೋಡಿರೋದು. ಶಾಸಕರು ಮತ್ತು ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ರಾಜೀವ್ ನಗರನೇ ಕಸ ಮಾಡಿಬಿಟ್ಟವ್ರೆ. ಇದು ಆನ್ಲೈನ್ ಟಿವಿಯ ಒಂದು ವಿಶೇಷ ವರದಿ. ತುಮಕೂರು ನಗರದ ರಾಜೀವ್ ಗಾಂಧಿ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ ಅಂತೇಳಿ ಜನಗಳ ಆಕ್ರೋಶ ಹೊರಹಾಕ್ತಿದ್ದಾರೆ ಆನ್ಲೈನ್ ಟಿವಿ ಮುಖಾಂತರ. ಇವತ್ತು ತುಮಕೂರು ನಗರದ 35 ವಾರ್ಡಲ್ಲೂ ಕೂಡ ಸಂಪೂರ್ಣವಾಗಿ ರಸ್ತೆ ಹಾಳಾಗೋಗಿದೆ. ಚರಂಡಿಗಳು ವ್ಯವಸ್ಥೆ ಇಲ್ಲ. UGD ನೀರು, ಕೊಳಕು ನೀರು ರಸ್ತೆ ಮಧ್ಯೆ ಬರ್ತಾ ಇದೆ. ಹಾದಿ ಬೀದಿಯಲ್ಲಿ ಕಸ ರಾರಾಜಿಸ್ತಾ ಇದೆ. ಇದನ್ನು ಕೇಳೋವಂಥವ್ರು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೂ ಗೋಜಿಗೆ ಹೋಗ್ತಾ ಇಲ್ಲ. ಇದು ಒಂದು ಏರಿಯಾ ಸಮಸ್ಯೆ ಅಲ್ಲ. ಆದರೆ ನೋಡ್ರಿ, ರಾಜೀವ್ ಗಾಂಧಿ ನಗರ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜೀವ್ ಗಾಂಧಿ ನಗರ ಅಂದರೆ ಅದು ಬಡಾವಣೆ. ಅದು ರಾಜೀವ್ ಗಾಂಧಿ ಬಡಾವಣೆ. ಹೆಸರು ನೋಡ್ರಿ, ರಾಜೀವ್ ಗಾಂಧಿ ಅಂತೆ. ನೀವು ರಾಜೀವ್ ಗಾಂಧಿ ನಗರಕ್ಕೆ ನೀವು ಒಳಗಡೆ ಪ್ರವೇಶ ಮಾಡೋದಕ್ಕೆ ಮುಖ್ಯ ದ್ವಾರ ಹೋಗ್ಬಿಟ್ರೆ ನೀವು ರಸ್ತೆ ಹಾಳಾಗೋಗಿದೆ. ಅಲ್ಲಿ ಯಾವಾಗ ಬಿದ್ದು ಕೈಕಾಲು ಮುರ್ಕಂತಾನೋ ಸಾಯ್ತಾನೋ ಗೊತ್ತಿಲ್ಲ. ಅಂತೂ ಹಿಂಗೆ ಇದೆ. ಈ ರೋಡಿಗೆ ಯಾರೂ ದಿಕ್ತಿವಾಳಿ ಇಲ್ಲ. MLA ಅವರು ಅಂತೂ ಬರೋದು ಇಲ್ಲ ಈ ಕಡೆಗೆ. ಎಲೆಕ್ಷನ್ ಟೈಮ್ನಾಗ ಓಟ್ ಅಂತ ಕೇಳಕ್ಕೆ ಬರ್ತಾರೆ. ಸುಮಾರು ವರ್ಷದಿಂದ ರಸ್ತೆ ಹಾಳಾಗೋಗಿದೆ ಅಂತೇಳಿ ಜನಗಳ ಆಕ್ರೋಶ ಇದೆ. ಆಮೇಲೆ ನೋಡಿ, ಚರಂಡಿ ವ್ಯವಸ್ಥೆ ಇಲ್ವಂತೆ. ಕಸ ಆದಿ ಬೀದಿಯಲ್ಲಿ ರಾರಾಜಿಸ್ತಾ ಇದೆ. ಮನೆಗಳಿಗೆ ನೋಡಿ, ರಸ್ತೆಯಲ್ಲಿ ಚರಂಡಿನ ನಿರ್ಮಾಣ ಆಗಿಲ್ಲ ಅಂತೇಳಿ ಮನೆಗಳ ನೀರು ರಸ್ತೆಗೆ ಬರ್ತಾ ಇದ್ದಂತೆ. ಜನಗಳು ತಮ್ಮ ಆಕ್ರೋಶನ ಹೊರ ಹಾಕ್ತಿದ್ದಾರೆ. ಶಾಸಕರು ಬರ್ತಾ ಇಲ್ಲ, ಕೇಳ್ತಾ ಇಲ್ಲ. ನಗರ ಪಾಲಿಕೆ ಅಧಿಕಾರಿಗಳು ಇದ್ರೂ ಸತ್ತೋದಂಗೆ ಅವರೇ. ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಗೋಜಿಗೆ ಹೋಗಲ್ಲ. ನಾವು ಹೇಳಿ ಸಾಕಾಯಿತು. ಏನು ಮಾಡ್ತಾರೆ? ನೀವೆಲ್ಲ ದಪ್ಪ ಚರ್ಮದ ಅಧಿಕಾರಿಗಳು, ನೀವು ದಪ್ಪ ಚರ್ಮದ ರಾಜಕಾರಣಿಗಳು. ಇವತ್ತು ತುಮಕೂರಲ್ಲಿ ಬಹುತೇಕವಾಗಿ ಎಲ್ಲ ವ್ಯವಸ್ಥೆಗಳು ಹಾಳಾಗೋಗಿದ್ದೀರಿ. ಜನಗಳು ಆಕ್ರೋಶ ಹೊರಹಾಕ್ತಿದ್ರೆ ಸಮಸ್ಯೆಗಳು ಸಾಕಷ್ಟಿದೆ. ಯಾಕೆ ಹೋಗಿ ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ? ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಕೈ ಮುಕ್ಕೊಂಡು ಬರ್ತಾರೆ, ನಾಟಕ ಆಡ್ಕೊಂಡು ಬರ್ತಾರೆ, ಕಾಲು ಹಿಡ್ಕೊಂತಾರೆ. ನಿಮ್ಮ ಕೆಲಸ ಹಂಗೆ ಮಾಡ್ತೀವಿ ಅಂತ ಬಂದು ಕಿಸ್ತು ಹೋಗ್ತಾರೆ. ಚುನಾವಣೆ ಆದರೆ ನಾವು ಅವ್ರಿಗೆ ಕಾಲಿಗೆ ಬಿದ್ದರೂ ಕೂಡ ಕೆಲಸಗಳು ಮಾಡಿಸಲ್ಲ ಅಂಥೇಳಿ ರಾಜೀವ್ ಗಾಂಧಿ ನಗರದ ಜನಗಳು ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ತಿದ್ದಾರೆ. ಅಧಿಕಾರಿಗಳು, ರಾಜಕಾರಣಿಗಳು ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ತಿದ್ದಾರೆ. ನಿಮ್ಗಂತೂ ಬಿಡ್ರಿ, ಸ್ವಲ್ಪನಾದ್ರು ಕಾಮನ್ ಸೆನ್ಸು, ಮಾನ ಮರ್ಯಾದೆ. ಜನಗಳು ನಮ್ಮನ್ನು ಯಾರು ಕ್ಯಾಕರ್ಸ್ ಮಕ್ಕಳಿದವರು. ನಾವು ಕೆಲಸ ನಾವು ಗೆದ್ದಿದ್ದೀವಿ, ಜನಪ್ರತಿನಿಧಿ ಆಗಿದ್ದೀವಿ. ಒಂದು ಕಡೆ ನಾವು ಅಧಿಕಾರಿಗಳು. ನಿಮಗೇನು ಇಲ್ಲ ರೀ. ನಿಮಗೆ ಸ್ವಲ್ಪನಾರು ಮಾನವೀಯತೆ, ಮನುಷ್ಯತ್ವನೇ ಇಲ್ಲ ರೀ ನಿಮಗೆ. ನಮಸ್ತೆ. ಈ ರೋಡು ಆಲೆ 4-5 ವರ್ಷದಿಂದ ಈ ಥರನೇ ಇದೆ. ಮಳೆ ಚರಂಡಿ ಇಲ್ಲ ರೋಡಲ್ಲಿ. ಮೇನ್ ಏನಂದರೆ ಚರಂಡಿ ಇಲ್ಲ ಇಲ್ಲದ ಕಾರಣ ಮನೆ ನೀರೆಲ್ಲ ರೋಡಿಗೆ ಬರ್ತೈತೆ. ರೋಡ್ ಬಂದು ನೀರಿನ ಕಡೆ ಕಾರಣ ಎಲ್ಲ ಭಾಳ ಜನ ಹುಡುಗರು ಈ ರೋಡಲ್ಲಿ ಈ ಥರನೇ ಬಿದ್ದೋಗ್ತಾಯಿದ್ದಾರೆ ಗಾಡಿಗಳವರು. ದಯವಿಟ್ಟು ಈ ನಗರಸಭೆಯವರು, ಮಹಾನಗರ ಪಾಲಿಕೆಯವರು ದಯವಿಟ್ಟು ಈ ರೋಡನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಡ್ಬೇಕಂತೇಳಿ. ನಮಗಂತೂ ಇಂಥ ಸಮಸ್ಯೆಗಳು ಬಂದಾಗೆಲ್ಲ ನಮಗಂತೂ ಉಗ್ದಿ ನಮಗೆ ನಾಚಿಕೆ ಆಗ್ತೈತೆ. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಯಾಕೆ ನಾಚಿಕೆ ಆಗ್ತಿಲ್ಲ ನಮಗಂತೂ ಗೊತ್ತಾಗ್ತಿಲ್ಲ. ಇಲ್ಲ ಏನು ಇವೆಲ್ಲ ಪುಕ್ಕಟೆ ಸ್ಕೀಮ್ಗೋಸ್ಕರ ದುಡ್ಡೆಲ್ಲ ತಗೊಂಡೋಗಿ ಸರ್ಕಾರದವ್ರು ಅಲ್ಲಿ ಸುರಿತಾ ಇದ್ದಾರೆ. ಶಾಸಕರ ಅನ್ನೋದನ್ನು ದುಡ್ಡು ಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅನ್ನೋಂಥದ್ದನ್ನ ಇರ್ಬೋದು, ನಮಗಂತೂ ಗೊತ್ತಿಲ್ಲ. ಒಟ್ಟಾರೆ ಶಾಸಕರು ವಿಸಿಟ್ ಮಾಡಬೇಕು. ಶಾಸಕರು ಇದುವರೆಗೂ ಹೋಗಿಲ್ವಂತೆ. ಜನಗಳು ಹೇಳ್ತಾ ಇದ್ದಾರೆ ನಮಗೆ ಶಾಸಕರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಗಾಂಧಿ ನಗರ ಸಂಪೂರ್ಣವಾಗಿ ಹಾಳಾಗೋಗಿದೆ. ಒಳ ರಸ್ತೆಗಳು ಕೂಡ ಅಷ್ಟೇ, ಚರಂಡಿಗಳು ಇಲ್ಲ. ಕುಡಿಯೋ ನೀರಲ್ಲಿ ಏನು UGD ನೀರು ಮಿಶ್ರಣವಾಗ್ತಿದೆ. ವ್ಯವಸ್ಥೆಗಳು ಹಾಳಾಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಬರ್ತಾ ತುಮಕೂರು ನಗರ ದಿನದಿನಕ್ಕೂ ಹಾಳಾಗೋಗ್ತದ್ರಿ. ಇವತ್ತು ಕೂಡ ನೋಡಿ, ಜನಗಳು ಮತ ಹಾಕೋಂಥ ಸಂದರ್ಭದಲ್ಲಿ ನೀವು ಯಾಮಾರ್ತೀರಾ, ಅಲ್ಲಿ ಕೊಡೋಂಥ ಆಮಿಷಕ್ಕೆ ನೀವು ಕೈ ಹಾಕ್ತೀರಾ, ಈ ರೀತಿ ಅನುಭವಿಸ್ತೀರಾ. ಅವ್ರು ಕೊಡೋಂಥ ಆಮಿಷನ ಕೊಡಕ್ಕೆ ಬರ್ತಾರಲ್ಲ, ಕಾಲಲ್ಲಿರೋದು ತಗೊಂಡು ಮಂಗಳಾರತಿ ಮಾಡಿರಿ ನೀವು.
ನಿಮಗೆ ಆಮಿಷ ಕೊಡಲಿಲ್ಲ ಅಂದರೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಇವತ್ತು ವ್ಯವಸ್ಥೆನ ಹತ್ರ ಹಾಳಾಗೋಗಿದ್ದೀರಿ. ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಕೇಸ್ಗಳಾಗುತ್ತೆ, ಅಲ್ಲಿ ಆಮಿಷ ಹೊಡ್ತಾ ಇರು, ಇಲ್ಲ ಕ್ರಮ ಮಾಡ್ತಾ ಇರು, ಕೇಸ್ಗಳಾಗುತ್ತೆ. ಏನಾಯಿತು? ಯಾರಿಗಾರು ಕರೆಕ್ಟಾಗಿ ಆಮಿಷ ಹೊಡ್ಡಂಥವ್ರು ಗಲ್ ಶಿಕ್ಷೆ ಆಗಿದೆಯಾ, ಜೀವಾವಧಿ ಶಿಕ್ಷೆ ಆಗಿದೆಯಾ, ಯಾವ್ದಾರು ಒಂದು ಕರೆಕ್ಟಾಗಿ ಒಂದು ಕೇಸ್ಗಳಾಗಿದೆಯಾ? ಏನಿಲ್ಲ ರೀ. ರೋಡನ್ನು ರೆಡಿ ಮಾಡಿಸಿ ಅಂತ ಇಲ್ಲಿ ಯಾರಿದ್ದಾರೆ, ಇಲ್ಲಿಂದ MLA ಇನ್ನೂವರೆಗೂ ಬಂದು ನೋಡೇ ಇಲ್ಲ. ಇಲ್ಲಿ ರಾಜೀವ್ ಗಾಂಧಿ ನಗರ ನಮ್ಗೆ ಹೆಂಗಿದೆ ಅಂತಲೇ ಗೊತ್ತಿಲ್ಲ MLAಗೆ. ರಾಜೀವ್ ಗಾಂಧಿ ನಗರ ಅಂತೂ ಸಂಪೂರ್ಣವಾಗಿ ಹಾಳಾಗೋಯ್ತು ಕಣ್ರಿ. ಶಾಸಕರ ಬಗ್ಗೆ ಹೀನಾಮಾನವಾಗಿ ಬೈತವ್ರೆ. ಅಧಿಕಾರಿಗಳಿಗೆ ಬಿಡ್ರಿ, ಅಧಿಕಾರಿಗಳಿಗೆ ಬೈಸ್ಕೊಂಡು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಅವ್ರೇನು ಟೆನ್ಷನ್ ಅಂತಲ್ಲ, ಗೋಜ್ಗೂ ಹೋಗಲ್ಲ. ಇನ್ನು ಪರಮೇಶ್ವರ್ ಸಾಹೇಬ್ರಿಗೆ ಹೇಳೋಣ ಅಂದರೆ ಕೈ ಸಿಗಲ್ಲ. ಕೈ ಸಿಕ್ಕರು ಇವು ಕಂತ್ಯ ಪುರಾಣ ಇವೆಲ್ಲ ಕೇಳೋ ಅಂಥದ್ದಕ್ಕೆ ಅವ್ರಿಗೆ ಪೇಷನ್ಸ್ ಇರಲ್ಲ. ಇನ್ನು ಕಾಂಗ್ರೆಸ್ ಪಕ್ಷ ತುಮಕೂರು ನಗರದಲ್ಲಿ ಇದ್ರೂ ಕೂಡ ಸತ್ತೋಗಂಗೈತೆ. ಎಲೆಕ್ಷನಲ್ಲಿ ಬಂದಾಗಿರೋ ಅದೇ ನೋಡಿರೋದು, ಇನ್ನೂವರೆಗೂ ಅಂತೂ ನೋಡಿಲ್ಲ. ಈಗ ಆಸ್ಪೀಸ್ ಎಲ್ಲ ರೋಡಲ್ಲಿ ನೋಡಿ, ನೆಲೆಕೋಟೆ ನೋಡಿ, ನೀವು ಗಂಚಂದ್ರ ನೋಡಿ, ಎಲ್ಲ ರೋಡ್ಗಳು ಚೆನ್ನಾಗವೆ. ಇದೊಂದೇ ನಮ್ಮ ರಾಜೀವ್ ಗಾಂಧಿ ನಗರ ರೋಡೇ ಚೆನ್ನಾಗಿಲ್ಲ. ಈ ರೋಡಲ್ಲಿ ಮೈಸೂರು ಅಂತ ಓಡಾಡೋಕ್ಕಾಗಲ್ಲ ಸರ್. ನೋಡಿ ಬೇಕಾದರೆ ಬಂದು ನೀವು. ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಲಾಬಿಗಳು ಅವ್ರ ರೊಟ್ಟಿ ಮೇಲೆ ಏನಾದ್ರು ಬೆಣ್ಣೆ ಬಿದ್ದರೆ ಹಂಗೆ ನೆಕ್ಕಂತಾರೆ. ಅಟ್ಲೀಸ್ಟ್ ಅಂಥ ಕಾಂಗ್ರೆಸ್ ಪಕ್ಷದ ಏನು ಪದಾಧಿಕಾರಿಗಳಿದ್ದೀರಾ, ಮುಖಂಡರಿದ್ದೀರಾ, ನೀವರು ಪರಮೇಶ್ವರ್ಗೆ ಹೇಳ್ಬೋದು, ಸರ್ ಈಗ ಇಂಥ ಕಡೆ ಹಿಂಗೆ ಹಾಳಾಗೋಗಿದೆ ಅಂತೇಳಿ. ತುಮಕೂರು ಕಾಂಗ್ರೆಸ್ ಸಿಟಿ ದಿನಕ್ಕೆಲ್ಲ ನೆಲ ಕುಸ್ಬಿಡೋದು ಬಿಡ್ರಿ. ಕಾಂಗ್ರೆಸ್ ಪಕ್ಷನೇ ಇಲ್ಲ, ಕಾಂಗ್ರೆಸ್ ಪಕ್ಷದ ಬೋಟ್ ಆಡಿ ಅಂತಾರೋ ನಾವು ಯಾವುದೆಲ್ಲ ಹೇಳಕ್ಕೆ ಹೋಗ್ಬಿಟ್ಟು ಬಿಡ್ರಿ. ರಾಜಕೀಯ ವ್ಯವಸ್ಥೆ ಅವ್ರು ಒಳವಿಷರ ಹಾಳಾಗೋಗ್ಲಿ. ರಾಜೀವ್ ಗಾಂಧಿ ನಗರದಲ್ಲಿ ಬಹುತೇಕವಾಗಿ ಸಮಸ್ಯೆ ಇದೆ. ನಗರ ಪಾಲಿಕೆ ಏನೋ ಆಯುಕ್ತರು ನೀವಾರು ಹೋಗ್ಬಿಟ್ಟು ನೋಡಿ ಮೇಡಮ್, ಅಲ್ಲಿ ರಾಜಕಾರಣಿಗಳು ಬೇಕಾಗಿಲ್ಲ. ನೀವರು ಸ್ವಲ್ಪ ಹೋಗಿ ನೋಡಿ, ಜನಗಳು ಕಷ್ಟ ಸುಖ ಕೇಳಿ. ನಿಮ್ಮ ಅಧಿಕಾರಿಗಳನ್ನ ಚೀಮಾರಿಯಾಗಿ ಇವತ್ತು ಅಲ್ಲಿ ಹೋಗ್ಬಿಟ್ಟು ನೀವು ಜನಗಳು ಕಷ್ಟ ಸುಖ ಕೇಳಿದ್ರೆ ನಿಮ್ಮನ್ನು ಪೂಜೆ ಮಾಡ್ತಾರೆ ಮೇಡಮ್, ಪೂಜೆ ಮಾಡ್ತಾರೆ ದೇವರು ಅಂತ. ನಿಮಗೆ ಅಷ್ಟೊಂದು ಸಮಸ್ಯೆ ಇದೆ, ಅಷ್ಟೊಂದು ನರಕ ಅನ್ಭವಿಸ್ತಾ ಇದ್ದಾರೆ. UGD ನೀರು, ಗಲೀಜ್ ನೀರು. MLA ಅಂತೂ ಇನ್ನೂವರೆಗೂ ಕಾಲೇ ಇಕ್ಕಿಲ್ಲ. ಎಲೆಕ್ಷನ್ ಕೇಳೋಕ್ಕೂ ಬಂದಿಲ್ಲ, ಇಲ್ಲಿ ನೋಡೋಕ್ಕೂ ಬಂದಿಲ್ಲ. ಈ ರೋಡಂತೂ ಒಂಚೂರು ನೋಡ್ಕೊಳ್ಳಿ. ಸ್ಕೂಲ್ ಏನಾದರೂ ಟೈಮ್ ಆಗೋಯ್ತು ಅಂದರೆ ಸ್ಕೂಲ್ ಬಸ್ಸು, ಆಟೋಗಳು, ಟೂ ವೀಲರ್ಗಳು ಯಾರು ಸತ್ತೋಗ್ತಾರೋ ಅನ್ನೋ ಥರ ಆಗಿಬಿಟ್ಟಿದೆ ಇಲ್ಲಿ. ನೋಡಿ ಇಲ್ಲೆಲ್ಲ ವಾಸನೆ, ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಇದು ಅಷ್ಟೊಂದು ಕೆಟ್ಟದಾಗಿದೆ ರೋಡ್ ಇದು. ನೋಡ್ರಿ ಎಷ್ಟು ಕಸ ಅಂದರೆ ರಾಜೀವ್ ಗಾಂಧಿ ನಗರನೇ ಕಸ ಮಾಡಿಬಿಟ್ಟವ್ರೆ. ಶಾಸಕರು ಮತ್ತು ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.